ಇದು ಮಂಜಿನ ನಗರಿ ಮಡಿಕೇರಿಯ ಹಾಡಿ ಜನರ ಗೋಳಿನ ಕತೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದೆ. ಸಾಕಷ್ಟು ಸರ್ಕಾರಗಳು ಕೂಡ ಬದಲಾಗಿದೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಅಧಿಕಾರಿಗಳಿರಲಿ, ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆಯಾಗಿಯೇ ಇದೆ. ಯಾಕೀಗೆ, ಏನು ಕಥೆ, ಬನ್ನಿ ನೋಡ್ಕೊಂಡು ಬರೋಣ. 7-8 ವರ್ಷದಿಂದ ಟಾರ್ಪಲ್ ಹೊದಿಕೆ ಮನೆಯಲ್ಲಿ ವಾಸ. ವಿದ್ಯುತ್ ಸೌಲಭ್ಯವಿಲ್ಲದೆ ಕಗ್ಗತ್ತಲಲ್ಲಿ 40ಕ್ಕೂ ಹೆಚ್ಚು ಕುಟುಂಬ. ಹೀಗೊಂದು ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾರಿಕಾಡು ಪೈಸಾರಿಯಲ್ಲಿ. ಇವರೆಲ್ಲ ದಿಡ್ಡಳ್ಳಿ ಹೋರಾಟದ ಸಮಯದಲ್ಲಿ ಮನೆಗಾಗಿ ಹೋರಾಟ ನಡೆಸಿದವರು. ದಿಡ್ಡಳ್ಳಿ ಹೋರಾಟದ ಸಮಯದಲ್ಲಿ ಜಿಲ್ಲಾಡಳಿತ ಇವರನ್ನ ಮನವೊಲಿಸಿ ಹಿಂದಕ್ಕೆ ಕಳುಹಿಸಿತ್ತು. ದಿಡ್ಡಳ್ಳಿ ಹೋರಾಟದಿಂದ ಹಿಂದೆ ಬಂದವರೇ ಈ ಆದಿವಾಸಿಗಳು. ಹೋರಾಟದಿಂದ ಬಂದ ಆದಿವಾಸಿಗಳು ಬಾರಿಕಾಡು ಪೈಸಾರಿ ಜಾಗದಲ್ಲಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಬಾರಿಕಾಡು ಪೈಸಾರಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳು ವಾಸವಾಗಿದ್ದು 200ರಿಂದ 300ಕ್ಕೂ ಹೆಚ್ಚಿನ ಮಂದಿ ಈ ಟಾರ್ಪಲ್ ಹೊದಿಕೆಯ ಗುಡಿಸಲುಗಳಲ್ಲಿ ಸುಮಾರು 7 ವರ್ಷಗಳಿಂದ ವಾಸವಾಗಿದ್ದಾರೆ. ಆದರೆ 7 ವರ್ಷ ಕಳೆದರೂ ಕೂಡ ಈ ಕುಟುಂಬಗಳಿಗೆ ಶಾಶ್ವತ ಸೂರಿನ ವ್ಯವಸ್ಥೆ ಮಾತ್ರ ಇನ್ನೂ ದೊರೆತಿಲ್ಲ. ಪುಟ್ಟ ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಈ ಹಾಡಿಯಲ್ಲಿ ಇದ್ದು ನಿಜಕ್ಕೂ ದುಸ್ತರದ ಬದುಕು ಸಾಗಿಸುತ್ತಿದ್ದಾರೆ. ಮನೆ ಬಿಡಿ, ಕನಿಷ್ಠ ವಿದ್ಯುತ್ ಸಂಪರ್ಕವಂತೂ ಮರೀಚಿಕೆಯಾಗಿದ್ದು ಇನ್ನು ಈ ಕುಟುಂಬಗಳು ಇನ್ನೂ ಕೂಡ ಕಗ್ಗತ್ತಲ ಪ್ರಪಂಚದಲ್ಲಿ ದಿನದೋಡುತ್ತಿದ್ದಾರೆ. ಮನೆಗೆ ವಿದ್ಯುತ್ ಸಮಸ್ಯೆ ಒಂದು ಕಡೆಯಾದ್ರೆ ಈ ಹಾಡಿಯ ನಿವಾಸಿಗಳಿಗೆ ಇನ್ನೂ ಕೂಡ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. 200ರಿಂದ 300 ಜನರಿದ್ದು ಕೇವಲ ಒಂದು ಬೋರ್ವೆಲ್ ಇದೆ. ಆದರೆ ಆ ನೀರು ಕೂಡ ಕುಡಿಯುವ ಸ್ಥಿತಿಯಲ್ಲಿ ಇಲ್ಲ. ಕೆಂಪು ಮಿಶ್ರಿತ ನೀರನ್ನೇ ಇಲ್ಲಿನ ನಿವಾಸಿಗಳು ಉಪಯೋಗಿಸುತ್ತಿದ್ದಾರೆ. ಜೋರಾಗಿ ಬೀಸೋ ಗಾಳಿಗೆ ಟಾರ್ಪಲ್ ಹೊದಿಕೆಗಳೆಲ್ಲ ಹಾರಿ ಹೋಗುತ್ತೆ. ಗುಡ್ಡದ ಮೇಲೆ ಗುಡಿಸಿಲುಗಳು ಇರೋದ್ರಿಂದ ಮನೆಯ ಒಳಗೆಲ್ಲ ಅಂತರ್ಜಲ ಉಕ್ಕಿ ಕೆಸರು ಗದ್ದೆಯಂತಾಗುತ್ತೆ ಮನೆಯ ಸ್ಥಿತಿ. ಒಟ್ಟಿನಲ್ಲಿ ಕೊಡಗು ಜಿಲ್ಲೆ ದೂರದ ಪ್ರಪಂಚಕ್ಕೆ ಸುಂದರವಾಗಿ ಕಂಡ್ರೂ ಕೂಡ ಅದರ ಒಳ ಹೊಕ್ಕಾಗಲೇ ತಿಳಿಯೋದು ಅಲ್ಲಿನ ನೈಜ ಜೀವನದ ಕಥೆಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಬಡ ಜೀವಗಳಿಗೆ ಆಸರೆಯಾಗಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.